ಈ ಬಾರಿ ಜೆಡಿಯು ಯಾವ ರೀತಿ ಫೈಟ್ ಬ್ಯಾಕ್ ಮಾಡ್ತಿದೆ ಅಂತಂದ್ರೆ ಬಿಜೆಪಿಯ ನಂಬರ್ಗೆ ಸಮಾನವಾದಂತ ನಂಬರ್ನಲ್ಲಿ ಮುನ್ನಡೆಯಲ್ಲಿದೆ. ಕಳೆದ ಬಾರಿ ಜೆಡಿಯುಗೆ ಮತ್ತೊಂದು ಸಮಸ್ಯೆಯಾಗಿತ್ತು, ಅದು ಎಲ್ಜೆಪಿ. ಚಿರಾಗ್ ಪಾಸ್ವಾನ್ ಅವರು ಜೆಡಿಯು ಕಂಟೆಸ್ಟ್ ಮಾಡಿದಂತ ಕ್ಷೇತ್ರದಲ್ಲಿ ತಮ್ಮ ಕ್ಯಾಂಡಿಡೇಟ್ ಅನ್ನ ಇಳಿಸಿದ್ರು. ಅದರ ನೇರ ಹೊಡೆತ ಜೆಡಿಯುಗೆ ಬಿದ್ದಿತ್ತು, ಬಿಜೆಪಿಗೆ ಆಗಿರಲಿಲ್ಲ. ಈಗ ಸಿಗ್ತಾ ಇರೋದು ಮತ್ತೊಂದು ಡೀಟೇಲ್. ತಾರಾಪುರ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಂತ ಸಾಮ್ರಾಟ್ ಚೌಧರಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಈ ಹಂತದಲ್ಲಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಆರಂಭಿಕ ಮುನ್ನಡೆಯನ್ನ ಪಡೆದವರು ಈಗ ಹಿನ್ನಡೆಯಲ್ಲಿದ್ದಾರೆ. ತಾರಾಪುರ್ ಕ್ಷೇತ್ರ ಬಿಹಾರದಲ್ಲಿ ಕುತೂಹಲಕಾರಿ ಕ್ಷೇತ್ರ, ಹೈ ವೋಲ್ಟೇಜ್ ಕ್ಷೇತ್ರ. ಮುನ್ನಡೆಯಲ್ಲಿದ್ದಂತ ಸಾಮ್ರಾಟ್ ಚೌಧರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಬಿಹಾರದಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿರೋದು 122 ಕ್ಷೇತ್ರಗಳು. ಸದ್ಯದ ಮುನ್ನಡೆಯ ಮಾಹಿತಿಯ ಪ್ರಕಾರ 129 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯಲ್ಲಿದೆ. ಸಿಂಪಲ್ ಮೆಜಾರಿಟಿಗೆ ಬೇಕಾದಂತ ನಂಬರ್ಸ್ ನಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಮಹಾಗಠಬಂಧನ್ನ ಸದ್ಯದ ಗಳಿಕೆ ಮುನ್ನಡೆಯಲ್ಲಿ 68 ಮಾತ್ರ. 68 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯಲ್ಲಿದೆ. ನಮ್ಮ ಟಿವಿ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಇರೋದು ಮೈತ್ರಿಕೂಟಗಳ ಒಟ್ಟು ನಂಬರ್ಸ್. ಕೆಳಭಾಗದಲ್ಲಿ ನೀವು ನೋಡ್ತಾ ಇರೋದು ಪರ್ಟಿಕ್ಯುಲರ್ ಪಕ್ಷದ ನಂಬರ್. ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ ವಿವಿಐಪಿ ಕ್ಷೇತ್ರಗಳಲ್ಲಿ ಯಾರು ಮುನ್ನಡೆಯಲ್ಲಿದ್ದಾರೆ, ಯಾರು ಹಿನ್ನಡೆಯಲ್ಲಿದ್ದಾರೆ ಎನ್ನುವಂತ ಡೀಟೇಲ್. ಸಿಂಪಲ್ ಆಗಿ ನಿಮಗೆ ಇಡೀ ಬಿಹಾರದ ಚಿತ್ರಣವನ್ನು ನಾವು ಕಟ್ಟಿಕೊಡ್ತಾ ಇದ್ದೀವಿ. ಅತ್ಯಂತ ವೇಗವಾಗಿ, ಸ್ಪಷ್ಟವಾಗಿ, ಸರಳ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬಿಹಾರದಲ್ಲಿ ಏನಾಗ್ತಿದೆ, ಬಿಹಾರದ ನಂಬರ್ಸ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. 58 ಬಿಜೆಪಿ, 55 ಜೆಡಿಯು, 12ರಲ್ಲಿ ಕಾಂಗ್ರೆಸ್, 45ರಲ್ಲಿ ಆರ್ಜೆಡಿ. ಜನಸ್ವರಾಜ್ ಪಕ್ಷ 2ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 58, 55ರ ವ್ಯತ್ಯಾಸವನ್ನು ನೋಡ್ತಾ ಇದ್ದೀರಿ ಜೆಡಿಯು ಮತ್ತು ಬಿಜೆಪಿ ಮಧ್ಯೆ. ನಂಬರ್ಸ್ ಹೇಳ್ತಾ ಇರೋದು ಈ ಕ್ಷಣದಲ್ಲಿ ನಿತೀಶ್ ಕುಮಾರ್ ಅವರ 20 ವರ್ಷದ ಆಡಳಿತ, ಆಲ್ಮೋಸ್ಟ್ 20 ವರ್ಷದ ಆಡಳಿತ. ಅದು 2005ರಿಂದ ಶುರುವಾಯಿತು. 2014ರೊಮ್ಮೆ ಬ್ರೇಕ್ ಆಯಿತು. ಬ್ರೇಕ್ ಆದರೂ ಕೂಡ ಅವರದೇ ಪಕ್ಷ ಅಧಿಕಾರದಲ್ಲಿತ್ತು. ಜಿತನ್ ರಾಮ್ ಮಾಂಜಿ ಮುಖ್ಯಮಂತ್ರಿಯಾಗಿದ್ರು 278 ದಿನಗಳ ಕಾಲ. ಅನಂತರ ಮತ್ತೆ ನಿತೀಶ್ ಕುಮಾರ್ ಅವರ ಆಡಳಿತವೇ ಶುರುವಾಯಿತು 2025ರ ಈ ಕ್ಷಣದವರೆಗೂ ಕೂಡ. ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್. ಎಷ್ಟೋ ಸಂದರ್ಭದಲ್ಲಿ ಒಂದು ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರೆ ಆ ಆಡಳಿತದ ವಿರುದ್ಧದ ಅಲೆ ಇರುತ್ತೆ, ಜನ ಬೇಸತ್ತು ಹೋಗ್ತಾರೆ, ಏಕತಾನತೆ ಇದೆ ಅನ್ನೋ ಕಾರಣಕ್ಕಾಗಿ ಬದಲಾವಣೆಗಳನ್ನು ನಿರೀಕ್ಷಿಸ್ತಾರೆ. ಬಟ್ ಇಲ್ಲಿ ಅದು ಆಗ್ತಿಲ್ಲ. ಕಳೆದ 20 ವರ್ಷಗಳಿಂದಲೂ ಕೂಡ ಬಿಹಾರದ ಗದ್ದುಗೆಯನ್ನು ಅಲಂಕರಿಸಿರುವಂತ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು
ಈ ನಂಬರ್ಸ್ ಪ್ರಕಾರ ಖಚಿತವಾಗ್ತಾ ಇದೆ. ಈ ನಂಬರ್ಸ್ ಪ್ರಕಾರ ಮತ್ತೆ ಬದಲಾವಣೆಗಳು ಆಗಬಹುದೇನೋ ಗೊತ್ತಿಲ್ಲ. ಈ ಹಂತದಲ್ಲಿ ಬದಲಾವಣೆಯ ಮುನ್ಸೂಚನೆ ಕಾಣ್ತಿಲ್ಲ. ಆರ್ಜೆಡಿ ಪಾಲಿಗೆ ವೀಕ್ ಪಾಯಿಂಟ್ ಯಾವುದು? ಈ ಹಂತದಲ್ಲಿ ನೋಡಿದ್ರೆ ಆ ವೀಕ್ ಪಾಯಿಂಟ್ ಕಾಂಗ್ರೆಸ್. ಆರ್ಜೆಡಿ ಪಾಲಿಗೆ ಯಾಕಂತಂದ್ರೆ ಆರ್ಜೆಡಿದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮೈತ್ರಿಯಲ್ಲಿ 143 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅವರು ಈಗ 44 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ದಾರೆ. ಸಮಸ್ಯೆ ಕಾಂಗ್ರೆಸ್ ಆಗ್ತಾ ಇದೆಯಾ ಆರ್ಜೆಡಿ ಪಾಲಿಗೆ? ಹಿಂದಿನದ್ದೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು. ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯಾದಂಥ ಸಂದರ್ಭದಲ್ಲಿ, ಸಮಾಜವಾದಿ ಪಾರ್ಟಿಗೆ ಹಿನ್ನಡೆಯಾದಂಥ ಸಂದರ್ಭದಲ್ಲಿ ನಮ್ಮ ಸೈಕಲ್ ಪಂಚರ್ ಆಗೋದಕ್ಕೆ ಕೈ ಕಾರಣ ಆಯಿತು ಅಂತ ಸಮಾಜವಾದಿ ಪಕ್ಷದ ಮುಖಂಡರು ಹೇಳಿಕೊಂಡಿದ್ರು. ಕೈ ಕಾರಣಕ್ಕಾಗಿ ನಮ್ಮ ಸೈಕಲ್ ಪಂಚರ್ ಆಯಿತು ಅಂತ ಅಖಿಲೇಶ್ ಯಾದವ್ ಹೇಳಿಕೊಂಡಿದ್ರು. ಇಲ್ಲಿ ಲಾಟಿನು ಮ್ಯಾಜಿಕ್ ಮಾಡದೇ ಇರೋದಕ್ಕೆ ಕಾರಣನು ಕೈಯೇನಾ ಗೊತ್ತಿಲ್ಲ. ಈ ಹಂತದ ನಂಬರ್ಸು ಅದನ್ನ ಪ್ರೆಡಿಕ್ಟ್ ಮಾಡ್ತಾ ಇದೆ. ನಾನು ಉತ್ತರ ಪ್ರದೇಶದ ಉದಾಹರಣೆ ಕೊಟ್ಟೆ. ಅಲ್ಲಾಗಿದ್ದ ಏನು ಅಂತಂದ್ರೆ ಸಮಾಜವಾದಿ ಪಕ್ಷ ಅಧಿಕಾರವನ್ನ ಕಳ್ಕೊಳ್ತು, ನಂಬರ್ಸ್ ಬಿದ್ದು ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಹುದ್ದೆಯನ್ನು ಆ ಸಂದರ್ಭದಲ್ಲಿ ಕಳ್ಕೊಂಡ್ರು. ಆಗ ಅಖಿಲೇಶ್ ಯಾದವ್ ಹೇಳಿದ್ದು ಕಾಂಗ್ರೆಸ್ನಿಂದ ನಮಗೆ ಸೋಲಾಯಿತು ಅಂತ. ಈಗ ತೇಜಸ್ವಿ ಯಾದವ್ ಅದನ್ನೇ ಹೇಳಬೇಕಾಗತ್ತೇನೋ ಗೊತ್ತಿಲ್ಲ. ನಂಬರ್ಸ್ ಆ ರೀತಿ ಹೇಳ್ತಿದೆ. ಈ ಹಂತದಲ್ಲಿ ನಂಬರ್ಸ್ ಹೇಳ್ತಾ ಇರೋದು ಆ ರೀತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.